ಇವತ್ತು ನಾನು ಒಂದು ಲೊಕೇಶನ್ ಅಲ್ಲಿ ಬಂದಿದ್ದೀನಿ. ಆ ಲೊಕೇಶನ್ ನಿಮಗೆ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಈಗ ನಾನು ಇರ್ತಕ್ಕಂಥ ಲೊಕೇಶನ್ ಕೋಟಿಲಿಂಗೇಶ್ವರ, ಇದು ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು, ಕಮ್ಮಸಂದ್ರ ಅನ್ನೋ ಲೊಕೇಶನ್ ಅಲ್ಲಿ. ಅಂಡ್ ಈ ಲೊಕೇಶನ್ ನ ವಿಶೇಷತೆ ಏನು ಅಂತಂದ್ರೆ, ಇಲ್ಲಿ ಕೋಟಿ ಲಿಂಗಗಳ ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋ ಒಂದು ಸಂಕಲ್ಪವನ್ನು ಹೊತ್ತಿರದೆ ಇಲ್ಲಿ ದೊಡ್ಡ ವಿಶೇಷ ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲಿ ನೀವು ನೋಡ್ತಿರ್ಬೋದು, ಇದು ಒಂದು ಬೃಹತ್ ಗಾತ್ರದ ಲಿಂಗ. ಇದರ ಎತ್ತರ ಬಂದ್ಬಿಟ್ಟು 108 ಅಡಿ ಇರ್ತದೆ. ಅಂಡ್ ಅದರ ಆಪೋಸಿಟ್ ಅಲ್ಲಿ ನೀವು ನೋಡೋದಾದ್ರೆ ಇಲ್ಲಿ ಒಂದು ನಂದಿ ವಿಗ್ರಹ ಕೂಡ ಇದೆ. ಸೊ ಇದರ ಗಾತ್ರ 35 ಅಡಿ ತನಕ ಇದೆ ಅಂತಾನೆ ಹೇಳ್ಬೋದು. ಅಂಡ್ ಇದ್ರ ವಿಶೇಷತೆ ಏನು, ಏನಕ್ಕೆ ಇಲ್ಲಿ ಕೋಟಿ ಲಿಂಗಗಳ ಪ್ರತಿಷ್ಠಾಪನೆ ಒಂದು ಸಂಕಲ್ಪವನ್ನು ಹೊತ್ತಿದ್ದಾರೆ, ಈಗ ಎಷ್ಟು ಲಿಂಗಗಳು ಇಲ್ಲಿ ಕಂಪ್ಲೀಟ್ ಆಗಿದೆ ಅನ್ನೋದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ಬನ್ನಿ ವಿಡಿಯೋನ ಎಕ್ಸ್ಪ್ಲೋರ್ ಮಾಡೋಣ. ಈ ಕೋಟಿ ಲಿಂಗೇಶ್ವರದ ಇತಿಹಾಸ ಮತ್ತೆ ಹಿನ್ನೆಲೆಯನ್ನು ನಾವು ನೋಡ್ತಿದೀವಿ ಅಂತಂದ್ರೆ, ಇಲ್ಲಿ ಬಂದ್ಬಿಟ್ಟು ಇದು 1980ರಲ್ಲಿ ಈ ದೇವಸ್ಥಾನ ಅನ್ನೋದು ಸ್ಟಾರ್ಟ್ ಆಗಿದ್ದು, ಕೋಟಿ ಲಿಂಗಗಳ ಸ್ಥಾಪನೆಗೆ ಒಂದು ಪ್ರತಿಷ್ಠಾಪನೆ ಅನ್ನೋದು ಜರುಗಿತ್ತು ಆ ಇಸ್ವಿಯಲ್ಲಿ ಅಂತಾನೆ ಹೇಳ್ಬೋದು. ಅಂಡ್ 1980ರ ದಶಕದಲ್ಲಿ ಈ ಮಹತ್ತರ ಯೋಜನೆಯನ್ನು ಕೈಗೊಂಡಿದ್ದು ಯಾರು ಅಂತಂದ್ರೆ, ಅವರ ಹೆಸರು ಬಂದ್ಬಿಟ್ಟು ಸ್ವಾಮಿ ಸಾಂಬ ಶಿವಾನಂದ ಸರಸ್ವತಿಯನವರು. ಇಲ್ಲಿ ಒಂದು ಸಂಕಲ್ಪನ ಹೊತ್ತಿ ಕೋಟಿ ಲಿಂಗಗಳ ಸ್ಥಾಪನೆಯನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಬಂದ್ಬಿಟ್ಟು ಸ್ಥಾಪನೆಯನ್ನ ಮಾಡ್ತಾರೆ. ಸೊ ಇದುವರೆಗೂ ಇಲ್ಲೂ 90 ಲಕ್ಷದ ಅಧಿಕ ಲಿಂಗಗಳ ಪ್ರತಿಷ್ಠಾಪನೆ ಆಗಿದೆ. ಇನ್ನು 1 ಕೋಟಿಗೆ 10 ಲಕ್ಷದ ತನಕ ಕೆಲವೊಂದು ಲಿಂಗಗಳ ಸ್ಥಾಪನೆ ಅನ್ನೋದು ಇಲ್ಲಿ ಬಾಕಿ ಇದೆ. ಸುಮಾರು ನಾನು ಓದಿರೋದ್ರ ಪ್ರಕಾರ ಇಲ್ಲಿ 16 ಎಕರೆ ಜಾಗದಲ್ಲಿ ಈ ಲಿಂಗಗಳ ಪ್ರತಿಷ್ಠಾಪನೆ ಅನ್ನೋದು ಆಗಿದೆ. ಅಂಡ್ ಇದರಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ, ಒಂದೇ ಒಂದು ಲಿಂಗ, ಅದು ಬಂದ್ಬಿಟ್ಟು ನೋಡಿ ಇಲ್ಲಿ ನೋಡ್ತಾ ಇದ್ರಲ್ಲ, ಅದು 108 ಅಡಿ ಗಾತ್ರದ ಲಿಂಗ ಇದೊಂದು ಆಗಿರ್ತದೆ. ಅಂದ್ರೆ ಅದರ ಆಪೋಸಿಟ್ ಅಲ್ಲಿ ಸೊ ನಂದಿ ಒಂದು ವಿಗ್ರಹವನ್ನು ಕೂಡ ನೋಡಬಹುದು ನೀವು. ನೋಡಿ ಇದೇ ಕಡೆ ಆಪೋಸಿಟ್ ಅಲ್ಲಿ ನಂದಿ ವಿಗ್ರಹ, ಇದು ಬೃಹತ್ ಗಾತ್ರದ ವಿಗ್ರಹ. ಇದು ಬಂದ್ಬಿಟ್ಟು ಅಪ್ ಟು 35 ಎತ್ತರದ ತನಕ ಹೀಗೆ ವಿಗ್ರಹ ಅನ್ನೋದಿದೆ. ಈ 108 ಅಡಿ ಎತ್ತರದ ಒಂದು ಲಿಂಗ ಮತ್ತೆ 35 ಅಡಿ ಎತ್ತರದ ನಂದಿ ಮೂರ್ತಿ ಏನಿದೆ, ಇದು ಪ್ರಮುಖ ಆಕರ್ಷಣೆ ಅಂತಾನೆ ಹೇಳ್ಬೋದು. ಅಂಡ್ ಈ ಶಿವನ ಭಕ್ತರಿಗೆ ಈ ಕ್ಷೇತ್ರ ಅನ್ನೋದು ಅತ್ಯಂತ ಪವಿತ್ರವಾಗಿರ್ತದೆ. ಅಂಡ್ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಇಲ್ಲಿ ಶಿವನ ಲಿಂಗಗಳ ಪ್ರತಿಷ್ಠಾಪನೆಗೆ ಸೊ ಇಲ್ಲಿ ನಾವು ಸಂಕಲ್ಪವನ್ನ ಕೂಡ ಹೊತ್ತುಕೋಬಹುದು. ಅಂಡ್ ಇಲ್ಲಿ ಬೇರೆ ಕಡೆಯಿಂದ ಕೂಡ ಬಂದು ನಾವು ಇಲ್ಲಿ ಹರಕೆಯನ್ನು ಹೊತ್ತಿ ಲಿಂಗಗಳ ಪ್ರತಿಷ್ಠಾಪನೆಯನ್ನು ಕೂಡ ಬೇಕಂತಂದ್ರೆ ನಾವು ಮಾಡ್ಬೋದಾಗಿರ್ತದೆ. ಅಂಡ್ ಇಲ್ಲಿ ಬಂದು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ರೆ ಪಾಪನಾಶ, ಆಯುರಾರೋಗ್ಯ, ಮನಃಶಾಂತಿ, ಇಷ್ಟಾರ್ಥ ಸಿದ್ಧಿ ಸಿಗುತ್ತದೆ ಎಂಬ ನಂಬಿಕೆ ಕೂಡ ಇಲ್ಲಿ ಸುಮಾರಾಗಿದೆ ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲಿ ವಿಶೇಷವಾಗಿ ಆ ಮಹಾಶಿವರಾತ್ರಿ ಹಬ್ಬದಲ್ಲಿ ಮತ್ತೆ ಕಾರ್ತಿಕ ಮಾಸ ಸೋಮವಾರಗಳಿರ್ತಾವಲ್ಲ, ಆ ಒಂದು ಟೈಮಲ್ಲಿ ಅತಿ ಹೆಚ್ಚು ಪೂಜೆ ಪುನಸ್ಕಾರಗಳು ಅನ್ನೋದು ನಡೀತಾನೆ ಇರ್ತವೆ ಇಲ್ಲಿ ಕಾರ್ತಿಕ ಮಾಸದಲ್ಲಿ ಮತ್ತೆ ಶಿವರಾತ್ರಿ ಟೈಮಲ್ಲಿ ಅಂತಾನೆ ಹೇಳ್ಬೋದು. ಅಂಡ್ ಈ ಕೋಟಿಲಿಂಗೇಶ್ವರ ದೇವಸ್ಥಾನ ಕೇವಲ ದೇವಸ್ಥಾನ ಅಷ್ಟೇ ಅಲ್ಲ, ಇದು ಶಿವನ ಭಕ್ತಿಯ ಜೀವಂತ ಸಂಕೇತ ಅಂತ ಹೇಳ್ತಾರೆ. ಭಕ್ತಿ ಶ್ರದ್ಧೆ ಸಂಕಲ್ಪದ ಅದ್ಭುತ ಉದಾಹರಣೆ. ಇದು ಕರ್ನಾಟಕದಲ್ಲಿ ಇರ್ತಕ್ಕಂಥ ಧಾರ್ಮಿಕ ನಕ್ಷೆಯ ವಿಶಿಷ್ಟ ಸ್ಥಾನವನ್ನು ಕೂಡ ಪಡೆದಿದೆ ಅಂತ ಕೂಡ ಹೇಳ್ಬೋದು. ಮತ್ತೆ ಈ ದೇವಸ್ಥಾನದ ಒಳಗಡೆ ಮತ್ತೆ ಚಿಕ್ಕ ಚಿಕ್ಕ 11 ದೇವಸ್ಥಾನಗಳು ಕೂಡ ಇದಾವೆ ಅಂತಾನೆ ಹೇಳ್ಬೋದು. ಆ ದೇವಸ್ಥಾನಗಳು ಬ್ರಹ್ಮ ವಿಷ್ಣು ಶಿವನ ದೇವಸ್ಥಾನ ಆಗಿರ್ಬೋದು, ಮತ್ತೆ ರಾಮ ಸೀತೆ ಲಕ್ಷ್ಮಣ ದೇವಸ್ಥಾನ, ಪಾಂಡುರಂಗ, ಗರಿಮಾರಿಗೆಯಮ್ಮ, ಪಂಚಮುಖಿ ಗಣೇಶ, ಮತ್ತೆ ಆಂಜನೇಯ, ಕನಿಕ ಪರಮೇಶ್ವರಿ ಇತ್ಯಾದಿ ದೇವತೆಗಳು ಕೂಡ ಈ ದೇವಸ್ಥಾನದ ಒಳಗಡೆ ನೆಲೆಸಿದ್ದಾರೆ ಅಂತ ಹೇಳ್ಬೋದು. ಅಂಡ್ ಮತ್ತೆ ಇದು ಟೂರಿಸಂಗೆ ಕರ್ನಾಟಕದಲ್ಲಿ ತುಂಬಾ ಫೇಮಸ್ ಆಗಿರ್ತಕ್ಕಂಥ ಒಂದು ಜಾಗ ಅಂತಾನೆ ಹೇಳ್ಬೋದು. ಕೋಟಿಲಿಂಗಗಳ ಪ್ರತಿಷ್ಠಾಪನೆಯನ್ನು ಸಂಕಲ್ಪವನ್ನು ಹೊಂದಿರತಕ್ಕಂಥ ದೇವಸ್ಥಾನ ಇದಾಗಿರ್ತದೆ. ಅಂಡ್ ಈ ಶಿವನ ಭಕ್ತರಲ್ಲಿ ಏನು ಶಿವಲಿಂಗವನ್ನು ಪ್ರತಿಷ್ಠಾಪಿಸಿದ್ರೆ ಸೊ ಅವರ ಸಂಕಲ್ಪಗಳು ಶ್ರದ್ಧೆ ಪೂರ್ಣವಾಗಿ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂತಂದ್ರೆ, ಸೊ ಅವರು ಏನು ಹರಕೆಯನ್ನು ಹೊತ್ತಿರ್ತಾರೆ ಅವೆಲ್ಲ ಈಡೇರೋ ಸಾಧ್ಯತೆಗಳಿರ್ತವೆ ಅನ್ನೋ ನಂಬಿಕೆ ಕೂಡ ಇಲ್ಲಿದೆ ಅಂತಾನೆ ಹೇಳ್ಬೋದು. ಆಗ್ಲೇ ತೋರಿಸಿದ ಬೃಹತ್ ಗಾತ್ರದ ಮತ್ತೊಂದು ಲಿಂಗ, ಇದು ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಇಲ್ಲಿರ್ತಕ್ಕಂಥದ್ದು ಮತ್ತೊಂದು ನಂದಿ ಅಂತಾನೆ ಹೇಳ್ಬೋದು. ಅಂಡ್ ಕಾರ್ತಿಕ ಮಾಸದಲ್ಲಿ ಇಲ್ಲಿ ದೀಪೋತ್ಸವ ಕೂಡ ಆಗುತ್ತೆ, ಬಹಳ ವಿಜೃಂಭಣೆಯಿಂದ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಈ ದೇವಸ್ಥಾನದ ಒಳಗಡೆ ಬರಬೇಕು ಅಂತಂದ್ರೆ 20 ರೂಪಾಯಿ ಎಂಟ್ರಿ ಫೀಸ್ ಇರ್ತದೆ. ಆ ಫೀಸ್ ಅನ್ನ ಕೊಟ್ಟು ಒಬ್ಬರಿಗೆ 6 ವರ್ಷದ ಮೇಲೆ ಯಾರು ಇರ್ತಾರೆ ಅವರಿಗೆ 20 ರೂಪಾಯಿ ಎಂಟ್ರಿ ಫೀಸು ಕೊಟ್ಟು ಒಳಗಡೆ ಬಿಡ್ತಾರೆ. ಅದಾದ್ಮೇಲೆ ಇಲ್ಲಿರ್ತಕ್ಕಂಥ ಏನು ಲಿಂಗಗಳ ಪ್ರತಿಷ್ಠಾಪನೆಯನ್ನ ನಾವು ನೋಡ್ಬೋದಾಗಿರ್ತದೆ. ಅಂಡ್ ಅದಾದ್ಮೇಲೆ ನಾವೇನಾದ್ರು ಲಿಂಗ ಪ್ರತಿಷ್ಠಾಪನೆ ಮಾಡಬೇಕು ಅಂದ್ರೆ ಅದಕ್ಕೂ ಕೂಡ ಅವಕಾಶ ಇರುತ್ತೆ. ಅಂಡ್ ಲಿಂಗ ಪ್ರತಿಷ್ಠಾಪನೆ ಒಂದೇ ಅಂತಲ್ಲ, ಇಲ್ಲಿ ಒಂದು ಚೌಲ್ಟ್ರಿ ಕೂಡ ಇದೆ, ಕಲ್ಯಾಣ ಮಂಟಪ ಕೂಡ ಇದೆ ಇದಕ್ಕೆ ಸೇರಿರ್ತಕ್ಕಂಥದ್ದು. ಸೊ ಇಲ್ಲಿ ಕಲ್ಯಾಣ ಉತ್ಸವಗಳು ಮದುವೆಗಳು ಕೂಡ ಇಲ್ಲಿ ಆಗ್ತಾವ ಅಂತಾನೆ ಹೇಳ್ಬೋದು ನಾವು. ಅಂಡ್ ಈ ದೇವಸ್ಥಾನ ಬಂದ್ಬಿಟ್ಟು ಬೆಂಗಳೂರಿಂದ ಅಪ್ರಾಕ್ಸಿಮೇಟ್ಲಿ ಒಂದು 90 ಕಿಲೋಮೀಟರ್ ದೂರದಲ್ಲಿ ಇರ್ತದೆ. ಇಫ್ ಇನ್ ಕೇಸ್ ಟ್ರೈನಲ್ಲಿ ಟ್ರಾವೆಲ್ ಮಾಡ್ಬೇಕಂದ್ರೆ ಬೆಂಗಳೂರಿಂದ ಬಂಗಾರಪೇಟೆಯಲ್ಲಿ ಇಟ್ಕೊಂಡು ಅಲ್ಲಿಂದ ಡೈರೆಕ್ಟ್ ಆಗಿ ಬಸ್ ಇರುತ್ತೆ ಬಂಗಾರಪೇಟೆಯಿಂದ ಇಲ್ಲಿಗೆ, ನೀವು ಈಸಿಯಾಗಿ ಇಲ್ಲಿಗೆ ರೀಚ್ ಆಗ್ಬೋದು. ದೇವಸ್ಥಾನ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಕೂಡ ತೆರೆದಿರ್ತದೆ ಅಂತಾನೆ ಹೇಳ್ಬೋದು.
ಈ ದೇವಸ್ಥಾನದ ಒಳಗಡೆ ಇರತಕ್ಕಂಥ ಇದು ವಿವಿಧ ದೇವಸ್ಥಾನದ ದೇವರ ವಿಗ್ರಹಗಳಂತಲೇ ಹೇಳ್ಬೋದು. ಅಲ್ಲಿ ನೋಡಿದ್ರೆ ನೀವು ಆಂಜನೇಯನ ವಿಗ್ರಹವನ್ನು ಕಾಣಬಹುದು. ಅದಾದಮೇಲೆ ಇಲ್ಲಿ ಚಿಕ್ಕದಾದ ಲಿಂಗ, ಇದಕ್ಕೆ ಆ ಕಡೆ ನೋಡಿ ಅಲ್ಲಿ ಬೃಹತ್ ಗಾತ್ರದ ಲಿಂಗ ಕಾಣಿಸ್ತಿದೆ ಮರಗಳ ಮಧ್ಯದಲ್ಲಿ. ಆ್ಯಂಡ್ ಇದು ಅದಕ್ಕಿಂತ ಸ್ವಲ್ಪ ಸಣ್ಣ ಗಾತ್ರದ ಲಿಂಗ ಇದಾಗಿರ್ತದೆ. ಆ್ಯಂಡ್ ಅದಾದಮೇಲೆ ಆ ಕಡೆ ಅದರ ಆಪೋಸಿಟಲ್ಲಿ ನಂದಿ ವಿಗ್ರಹ ಅನ್ನೋದು ಇದರ ಆಪೋಸಿಟಲ್ಲಿ ಇರುತ್ತೆ. ನಂದಿ ಅದಾದಮೇಲೆ ಆ ಕಡೆ ದೊಡ್ಡ ಲಿಂಗದ ಆದಮೇಲೆ ಕೂಡ ಇದರ ಕೂಡ ನಂದಿ ವಿಗ್ರಹ ಇರುತ್ತೆ. ಬಟ್ ಇದು ಅಷ್ಟೊಂದು ದೊಡ್ಡದಿರೋದಿಲ್ಲ, ಅದಕ್ಕಿಂತ ಸ್ವಲ್ಪ ಸಣ್ಣ ಗಾತ್ರದ ಅಂತ ಹೇಳ್ಬೋದು. ಇಲ್ಲಿ ವಿವಿಧ ದೇವರುಗಳ ವಿಗ್ರಹಗಳನ್ನು ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇದಿಷ್ಟು ಈ ಒಂದು ಶ್ರೀ ಕ್ಷೇತ್ರದ ಬಗೆಗಿನ ಮಾಹಿತಿ ಆಗಿರ್ತದೆ. ಆ್ಯಂಡ್ ನಾನು ಏನು ಹೇಳಿದ್ನಲ್ಲ, ಸಾಂಬಶಿವ ಸ್ವಾಮೀಜಿಗಳು ಇದನ್ನ ಸ್ಥಾಪನೆ ಮಾಡಿದ್ದಾರೆ, ಆರಂಭಿಸಿದ್ದಾರೆ ಅಂತ. ನೋಡಿ ಅವ್ರ ಫೋಟೋ ಅಲ್ಲಿ ದೂರದಲ್ಲಿ ಕಾಣ್ತಾ ಇದೆ. ಸೊ ಇವರು ಇದಕ್ಕೆ ಸ್ಥಾಪನೆಯನ್ನು ಮಾಡಿರ್ತಾರೆ. ಈ ಕೋಟಿಲಿಂಗಗಳ ಪ್ರತಿಷ್ಠಾಪನೆ ಸಂಕಲ್ಪವನ್ನು ಹೊತ್ತಿರೋರು ಅವರೇ ಆಗಿರ್ತಾರೆ. ಇದಿಷ್ಟು ಶ್ರೀ ಕ್ಷೇತ್ರ ಕೋಟಿಲಿಂಗೇಶ್ವರ ಈ ಕ್ಷೇತ್ರದ ಬಗೆಗಿನ ಮಾಹಿತಿ ಆಗಿತ್ತು. ಇನ್ ಕೇಸ್ ನಾನೇನಾದರೂ ರಾಂಗ್ ಹೇಳಿದರೆ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಕರೆಕ್ಟ್ ಮಾಡಿ, ಪರವಾಗಿಲ್ಲ, ತಿದ್ಕೊಳ್ತೀನಿ. ಆ್ಯಂಡ್ ಬೇಸಿಕ್ ಇನ್ಫಾರ್ಮೇಷನ್ ಬೇರೆ ಬೆಂಗಳೂರು ಕಡೆಗಳಿಂದ ಅಥವಾ ಬೇರೆ ಕಡೆಯಿಂದ ಬರ್ತಿದ್ದೀರಾ ಅಂತಂದರೆ ಸೊ ಬಂಗಾರಪೇಟೆ ರೂಟ್ ಮೂಲಕ ಕೂಡ ಬರ್ಬೋದು. ಇದರ ಬೇತಮಂಗಲ ಪಕ್ಕದಲ್ಲೇ ಇರುತ್ತೆ ಟೌನ್ ಅಂತ. ಆ್ಯಂಡ್ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಸೊ ಇದಿಷ್ಟು ಕೋಟಿಲಿಂಗಗಳ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದು ಅಂತಲೇ ಹೇಳ್ಬೋದು. ಕೋಟಿಲಿಂಗಗಳು ರೀಚ್ ಆಗೋದಕ್ಕೆ ಇನ್ನೂ ಕೆಲವು ಲಕ್ಷ ಲಿಂಗಗಳಷ್ಟು ಬಾಕಿ ಇದೆ. ಇನ್ನು ಕೆಲವೇ ವರ್ಷಗಳಲ್ಲಿ ಅದು ಪೂರ್ಣ ಆಗೋ ಸಾಧ್ಯತೆಗಳು ಕೂಡ ಇದೆ. ನೀವೇನಾದರೂ ಆ ಥರ ಒಂದು ಸಂಕಲ್ಪವನ್ನು ಹೊತ್ತಿ ಪ್ರತಿಷ್ಠಾಪನೆ ಮಾಡಬೇಕಂದ್ರೆ ಬಂದು ಇಲ್ಲಿ ಮಾಡೋ ಸಾಧ್ಯತೆಗಳು ಕೂಡ ಇದೆ. ನೀವು ಬಂದು ಬೇಕಂದರೆ ಮಾಡ್ಬೋದು. ಈ ಇನ್ಫಾರ್ಮೇಷನ್ ನಿಮಗೇನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೋಸ್ಕರ ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.